ಇನ್ನು ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಬೆಂಗಳೂರಿನ 18,000 ಬಿಪಿಎಲ್ ಕಾರ್ಡ್ಗಳು ರದ್ದಾಗೋ ಭಯ ಇದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಈಗ ಗ್ಯಾರಂಟಿ ಸರ್ಕಾರದಿಂದ ಬಿಗ್ ಶಾಕ್ ಕಾದಿದೆ. ಕಾರು ಬೈಕು ಇದ್ರೆ ಇನ್ನು ಮುಂದೆ ರೇಷನ್ನೇ ಸಿಗಲ್ಲ. ಇದು ಬೆಂಗಳೂರಿನಲ್ಲಿ 18,000 ಬಿಪಿಎಲ್ ಕಾರ್ಡ್ ರದ್ದಾಗಿರುವಂತಹ ಮಾಹಿತಿ. ಕಾರು ಬೈಕು ಇದ್ರೆ ಇನ್ನು ಮುಂದೆ ರೇಷನ್ನೇ ಸಿಗಲ್ವಂತೆ. ರೇಷನ್ ಕಾರ್ಡ್ ಇಲ್ಲದೆ ಇದ್ರೆ ರೇಷನ್ ಅಲ್ಲಿಂದ ಸಿಗತ್ತೆ. ಬೆಂಗಳೂರಿನಲ್ಲಿ 15,000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದಾಗತ್ತೆ. ಹೇಳದೆ ಕೇಳದೆ ಕಾರ್ಡ್ ಅನ್ನ ರದ್ದು ಮಾಡಿರೋ ಆರೋಪ ಕೇಳಿ ಬರ್ತಿದ್ದು ಜನ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಗ್ಯಾರಂಟಿ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ನನ್ಗನ್ಸುತ್ತೆ ಇದು ಹೇಳದೆ ಕೇಳದೆ ಅನ್ನೋದಕ್ಕಿಂತ ಹಿಂದೆನೆ ಹೇಳಿದ್ರು, ಎಲ್ಲವೂ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ನಾವು ಕಿತ್ತಾಕ್ತೀವಿ ಅಂತ. ಸೊ ಇದು ಹಿಂದೆ ಯಾವಾಗ್ಲೂ ಹೇಳದಂತ ಮಾತು ಈಗ ಚಾಲ್ತಿಗೆ ಬಂದಿದೆ. ಸೊ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಟ್ಯಾಕ್ಸ್ ಪೇ ಮಾಡೋರಿಗೆ, ಕಾರು ಬೈಕು ಇದ್ದವ್ರಿಗೆ, ಅಂದ್ರೆ ಉಳ್ಳವ್ರಿಗೆ ನಾವು ಕೊಡಲ್ಲ ಇನ್ ಮುಂದೆ ಅಂತ ಹೇಳಿದ್ರು, ಹಿಂದೆನೆ ಹೇಳಿದ್ರು. ಸೊ ಈಗ ಅದರ ಶಾಕ್ ತಟ್ಟಿದೆ. ಗ್ಯಾರಂಟಿ ಸರ್ಕಾರದ ನಿರ್ಧಾರಕ್ಕೆ ನಿಗಿ ಅಂತ ಸಾರ್ವಜನಿಕರು ಕೆಂಡ ಕಾರ್ತಾ ಇದ್ದಾರೆ. ಕಾರು ಬೈಕು ಇದ್ರೆ ಇನ್ನು ಮುಂದೆ ಸಿಗಲ್ಲ ರೇಷನ್. 15,000ಕ್ಕೂ ಹೆಚ್ಚು ಕಾರ್ಡ್ಗಳು ರದ್ದಾಗಿದೆ. ನಮಗೆ ಗೊತ್ತಿಲ್ಲ ಕಾರ್ಡ್ ರದ್ದಾಗಿರೋದು, ರೇಷನ್ ಅಂಗಡಿಗೆ ಹೋದ್ರೆ ಗೊತ್ತಾಗ್ತಿದೆ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಅನ್ನಭಾಗ್ಯ. ಹೇಳ್ದೆ ಕೇಳದೆ ಕಾರ್ಡ್ ರದ್ದು ಮಾಡಿರೋ ಆರೋಪ ಕೇಳಿ ಬಂದದ್ದು ನೆಗಿನಿಗೆ ಅಂತಿದ್ದಾರೆ. ನೀವು ನೋಡ್ಬೋದು, ಅನರ್ಹ ಪಡಿತರ ಚೀಟಿಗಳ ವಿವರ ಆನೇಕಲ್ನಲ್ಲಿ ಸರ್ಕಾರಿ ಅರೆ ಸರ್ಕಾರಿ ನೌಕರರ 100 ಪಡಿತರ ಚೀಟಿಗಳು ರಿಜೆಕ್ಟ್ ಆಗಿದೆ, ಅಂದ್ರೆ ರದ್ದಾಗಿದೆ. ಆದಾಯ ತೆರಿಗೆ ಅಂದ್ರೆ ITPS ಏನಿರ್ತಾರೆ ಅವ್ರದ್ದು 2,468 ಕಾರ್ಡ್ಗಳು ರದ್ದಾದ್ರೆ ಮೃತ ವ್ಯಕ್ತಿಗಳ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಸ್ಕೀಮ್ ಇದೆ. ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆ ಅಡಿಯಲ್ಲಿ ಅವ್ರು ಎಲ್ಲಾದರೂ ರೇಷನ್ ತಗೋಬೋದು. ರೇಷನ್ ಕಾರ್ಡ್ ತಗೋಬೇಕಷ್ಟೇ. ಅದೇ ಸರ್, ಈಗ BPL ಕಾರ್ಡ್ಗಳು ರದ್ದಾಗಿದ್ದಾವಲ್ಲ ಸರ್, ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಷ್ಟು ರದ್ದಾಗಿದ್ದಾವೆ ಏನು ಅಂತ ಸರ್? ಅದು ರದ್ದತಿಯದು ಅಂದರೆ ಈಗ ಎಷ್ಟಾಗಿದೆ ಒಂದು ಕಂಟಿನ್ಯೂಸ್ ಪ್ರೊಸೆಸ್. ಇವತ್ತು ಹಾಗೆ ಇನ್ಎಲಿಜಿಬಲ್ ಅಂತ ಇದ್ದವ್ರು ಯಾರು ರೇಷನ್ ಕಾರ್ಡ್ ಇದ್ದರೆ ನಾವು ಅದನ್ನ ನಮಗೆ ಪತ್ತೆ ಹಚ್ಚಿದ್ರೆ ಅಥವಾ ಯಾರೋ ಮಾಹಿತಿ ಕೊಟ್ಟರೆ ಅಥವಾ ನಾವು ಸೋಮೂಟ ನಮ್ಮ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಅಂತ ಒಂದು ಕಂಟಿನ್ಯೂಸ್ ಪ್ರೊಸೆಸ್. ಅದು ಕಂಟಿನ್ಯೂಸ್ ಪ್ರೊಸೆಸ್. ನಮ್ದು ಎಕ್ಸ್ಕ್ಲೂಸಿವ್ ಕ್ರೈಟೀರಿಯಾ ಪ್ರಕಾರ ಅವರು ಇನ್ಎಲಿಜಿಬಲ್. ಫಾರ್ ಎಕ್ಸಾಂಪಲ್, ಈಗ ಒಂದು ಫ್ಯಾಮಿಲಿ ಬಡತನ ಇರ್ತದೆ, ಅವ್ರಿಗೆ ಯಾರೋ ಸರ್ಕಾರಿ ನೌಕರಿ ಸಿಗ್ತಂದ್ರೆ ಅವ್ರು ಇಮಿಡಿಯೇಟ್ಲಿ ಅವ್ರು ಇನ್ಎಲಿಜಿಬಲ್ ಆಗ್ತಾರೆ. ಅಂತ ಕಾರ್ಡ್ಗಳನ್ನ ರದ್ದತಿ ಮಾಡೋ ಪ್ರಕ್ರಿಯೆ ಅದು ಕಂಟಿನ್ಯೂಸ್ ಚಾಲ್ತಿಯಲ್ಲಿರ್ತಾರೆ. ಅದೇನು ಅವರು ಎವ್ರಿ ಟೈಮ್ ಇರ್ತದೆ. ಸರ್, ಏನೇನು ಮಾನದಂಡಗಳು ಸರ್ ಆ ಒಂದು ಕಾರ್ಡ್ ರದ್ದತಿ ಮಾಡ್ಬೇಕಂದ್ರೆ? ಈಗ ಗೌರ್ಮೆಂಟ್ ಸರ್ವೆಂಟ್ ಆಗಿರಬಾರ್ದು, ಮತ್ತು ಇನ್ನೂ ಏನೇನು ಮಾನದಂಡಗಳಿದ್ದಾವೆ ಸರ್? ಅದು ಎಕ್ಸ್ಕ್ಲೂಷನ್ ಕಂಟ್ರಿ, ಅಂದರೆ ಯಾರಿಗೆ ಪಡಿತರ ಚೀಟಿ, ಆದ್ಯತಾ ಪಡಿತರ ಚೀಟಿ ಇರಬಾರ್ದಂತ ಮಾನದಂಡ ಇದೆ. ಫಾರ್ ಎಕ್ಸಾಂಪಲ್, ಅವರು ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು, ಅವರು ಎನ್ಯುವಲ್ ಇನ್ಕಮ್ 1.2 ಲ್ಯಾಕ್ಗಿಂತ ಜಾಸ್ತಿ ಇರಬಾರ್ದು, ಅವರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರಾಗಿರಬಾರ್ದು. ರೇಷನ್ ತಗೋಬೋದು. ದೇ ಕ್ಯಾನ್ ಡ್ರಾ ರೇಷನ್ ಫ್ರಮ್ ಎನಿವೇರ್ ಇನ್ ದ ಇಂಡಿಯಾ. ಎಸ್, ಗ್ಯಾರಂಟಿ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಅನ್ನಭಾಗ್ಯ ಯೋಜನೆ. ಅದರಲ್ಲಿ ಕಾರ್ಡ್ BPL ಕಾರ್ಡ್ ಹೊಂದೋರು ತೃಪ್ತರಾಗಿದ್ರು. ಬಟ್ ಈಗ ಹೇಳ್ದೆ ಕೇಳದೆ BPL ಕಾರ್ಡ್ ರದ್ದಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಈ ಹಿಂದೆನೆ ಮೋಸ್ಟ್ ಪ್ರಾಬಬ್ಲಿ ಸರ್ಕಾರ ಒಂದು ಮಾಹಿತಿಯನ್ನ ಹೊರಡಿಸಿತ್ತು, ನಾವೆಲ್ಲವನ್ನು ಕೂಲಂಕುಷ ಪರಿಶೀಲನೆ ಮಾಡ್ತೀವಿ, ಎಲ್ಲಿ ಶಾರ್ಟ್ ಲಿಸ್ಟ್ ಮಾಡಬೇಕು, ITPS ಆಗಿರ್ಬೋದು, ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾವು ಕಟ್ ಆನ್ ಮಾಡ್ತೀವಿ ಅಂತ. ಸೊ ಎಲ್ಲ ಈಗ ಚಾಲ್ತಿಗೆ ಬಂತು, ಬಟ್ ಅದನ್ನ ಜನ ಮರ್ತು ಬಿಟ್ಟಿದ್ದಾರೆ ಹೇಗೆ ಅಂತ? ಪವಿತ್ರ, ಈಗಾಗಲೇ ನಕಲಿ ದಾಖಲೆ ನೀಡಿ ಅಕ್ರಮವಾಗಿ BPL ಕಾರ್ಡ್ ಪಡೆದುಕೊಂಡಂತವರಿಗೆ
ಸರ್ಕಾರ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ರದ್ದು ಮಾಡೋಕ್ಕೂ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿತ್ತು. ಆದ್ರೆ ಈಗ ಏಕಾಏಕಿಯಾಗಿ ಏನು ಆದಾಯ ತೆರಿಗೆ ಮತ್ತು GST ಪಾವತಿ ಮಾಡದೆ ಇದ್ದವ್ರಿಗೂ ಕೂಡ ಬಡತನ ರೇಖೆಗಿಂತ ಕೆಳಗಿರುವಂತವರು ಒಂದು 10,000ಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದಾಗಿರೋದ್ರಿಂದ ಸಾಕಷ್ಟು ಜನರಿಗೂ ಕೂಡ ಈಗ ಆತಂಕ ಕೂಡ ಉಂಟಾಗಿರುವಂತದ್ದು. ಏನು ರಾಜ್ಯ ಸರ್ಕಾರದ ಏನು ಪಂಚ ಗ್ಯಾರಂಟಿಯಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ BPL ಕಾರ್ಡ್ದಾರರಿಗೆ ಉಚಿತ ಅಕ್ಕಿ ವಿತರಣೆ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಪಡಿತರ ಏನು ಅಕ್ಕಿ ತೆಗೆದುಕೊಳ್ತಾ ಇದ್ರು, ಅಂತವರಿಗೆ ಈಗ ಶಾಕ್ ಎದುರಾಗಿದೆ. ಏಕಾಏಕಿಯಾಗಿ ಈಗ ಹೇಳ್ದೆ ಕೇಳ್ದೆ BPL ಕಾರ್ಡ್ ರದ್ದು ಮಾಡಿರೋದ್ರಿಂದ ಸಾಕಷ್ಟು ಜನರು ಕೂಡ ಈಗ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಏನು ಬೆಂಗಳೂರಿನ ಎಲ್ಲಾ ತಾಲೂಕುಗಳಲ್ಲಿ ನೋಡೋದಾದ್ರೆ ಸುಮಾರು 18,000ಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನ ರದ್ದು ಮಾಡಲಾಗಿತ್ತು. ಅದರಲ್ಲಿ ಸುಮಾರು 12,000 ಜನರು ಆದಾಯ ತೆರಿಗೆ ಪಾವತಿದಾರರು ಇದ್ದಾರೆ. ಇನ್ನು ಮತ್ತೊಂದ್ ಕಡೆ 222 ಅರೆ ಸರ್ಕಾರಿ ನೌಕರರು ಕೂಡ ಅನಧಿಕೃತವಾಗಿ BPL ಕಾರ್ಡ್ಗಳನ್ನು ಕೂಡ ಹೊಂದಿದ್ರು. ಅಂತವ್ರಿಗೆಲ್ಲರಿಗೂ ಕೂಡ ಈಗ ಶಾಕ್ ಎದುರಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೊಂಚ ಬಡತನ ರೇಖೆಗಿಂತ ಕಡಿಮೆ ಇರುವಂತ ಸಾಕಷ್ಟು ಜನರ BPL ಕಾರ್ಡ್ಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾವೆ. ಅವರ ಕಾರ್ಡ್ಗಳು ಕೂಡ ರದ್ದಾಗಿರೋದ್ರಿಂದ ಸಾಕಷ್ಟು ಜನರು ಕೂಡ ಈಗ ಎಲ್ಲೋ ಒಂದ್ ಕಡೆ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ರು, ಏನು ಐಷಾರಾಮಿ ಕಾರು ಆಗಿರ್ಬೋದು, ಸರ್ಕಾರಿ ನೌಕರದಲ್ಲಿರೋರಾಗಿರ್ಬೋದು, ಆದಾಯ ತೆರಿಗೆ ಪಾವತಿ ಮಾಡೋರಾಗಿರ್ಬೋದು, ಅವರೆಲ್ಲರೂ ಕೂಡ ಈ ರೀತಿಯಾಗಿ ಕಾರ್ಡ್ಗಳನ್ನ ಅನಧಿಕೃತವಾಗಿ ಹೊಂದಿದ್ರು. ಅವ್ರಿಗೆಲ್ಲರಿಗೂ ಕೂಡ ಬಿಸಿ ಮುಟ್ಟತ್ತೆ ಅಂತ ಈಗಾಗಲೇ ಸರ್ಕಾರದಿಂದ ಕೂಡ ಸೂಚನೆ ಸಿಕ್ಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಬಡತನ ರೇಖೆಗಿಂತ ಕಡಿಮೆ ಇರುವಂತವ್ರ ಹೆಸರುಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಸಾಕಷ್ಟು ಜನರು ಕೂಡ ಈಗ ಸರ್ಕಾರದ ವಿರುದ್ಧ ಏನು ಸಿದ್ದರಾಮಯ್ಯ ಅವರ ಒಂದು ಕನಸಿನ ಯೋಜನೆಗೆ ಈಗ ಜನರು ಕೂಡ ಎಲ್ಲೋ ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಪವಿತ್ರ. ಎಸ್, ಹರ್ಷಿತಾ ಹೇಳ್ತಾ ಇದ್ರಿ ಅಂದ್ರೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರಂತ. ಕೆಲವೊಂದಷ್ಟು ಜನ ಈಗ ಒಂದು 50-70 ಆ ತರದ ಒಂದು ಅವರೇಜ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ರದ್ದು ಮಾಡ್ಬಿಡಿ ITPSಗೆ, ಈ HRMS ಅಲ್ಲೆಲ್ಲ ವರ್ಕ್ ಮಾಡ್ತಾ ಇರೋರ್ಗಾಗಿರ್ಬೋದು, ಸತ್ತೋದವ್ರು ಕೂಡ ತುಂಬಾ ಜನ ಇದ್ರು ಅಂತ. ಸೊ ಈಗೆಲ್ಲ ಅವ್ರದ್ದು ಕಟ್ ಡೌನ್ ಮಾಡಿದ್ರೆ ಬೇರೆಯವ್ರಿಗೇನ್ ಇದರಿಂದ ಎಫೆಕ್ಟ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಜನ ITPSಗಳು ಇದಾರೆ, ತುಂಬಾ ಜನ ಸರ್ಕಾರಿ ನೌಕರರು ಕೂಡ ತೆಗೆದುಕೊಳ್ತಾ ಇದ್ದಾರೆ, ಅವ್ರಿಗೂ ಸಿಗ್ತಾ ಇದೆ, ಎಲ್ಲೋ ಅವ್ರಗಳಿಗೂ ಕೂಡ ಹೋಗ್ತಾ ಇರೋದ್ರಿಂದ ಸಿಗಬೇಕಾದವ್ರಿಗೆಲ್ಲೋ ಇದು ಡಿಲೇ ಆಗ್ತಿದೆ ಅಥವಾ ಅವ್ರ ಕೈ ಸಿಗ್ತಿಲ್ಲ ಅನ್ನುವಂತ ಮಾತುಗಳು ಕೂಡ ಇದೆ. ಎಸ್, ಖಂಡಿತ ಪವಿತ್ರ. ಏನಂತಂದ್ರೆ ಈಗಾಗಲೇ ಏನು ಐಷಾರಾಮಿ ಕಾರುಗಳನ್ನು ಹೊಂದಿರೋರಾಗಿರ್ಬೋದು, ಸರ್ಕಾರಿ ನೌಕರದಲ್ಲಿರೋರೇ ಆಗಿರ್ಬೋದು, ಸಾಕಷ್ಟು ಜನರು ಕೂಡ BPL ಕಾರ್ಡ್ ಅನ್ನ ಹೊಂದಿದ್ದಾರೆ. ಆದ್ರೆ ಬಡತನ ರೇಖೆಗಿಂತ ಕಡಿಮೆ ಇರುವಂತ ಜನರಲ್ಲಿ ಕೊಂಚ ಏನು ಮಾಹಿತಿಯ ಕೊಂಚ ಕೊರತೆ ಇರೋದ್ರಿಂದ ಅವ್ರಿಗೂ ಎಲ್ಲರಿಗೂ ಒಂದ್ ಕಡೆ ಈ ರೀತಿಯಾಗಿ ಶಾಕ್ ಕೂಡ ಎದುರಾಗಿದೆ. ಆದ್ರೆ ಅವಶ್ಯಕತೆ ಇರ್ಬೇಕಾಗಿರುವಂತವ್ರಿಗೆ ಬಿಟ್ಟು ಎಲ್ಲವೂ ಐಷಾರಾಮಿಯಾಗಿ ಜೀವನ ನಡೆಸ್ತಾ ಇರುವಂತವ್ರಿಗೆ ಸಾಕಷ್ಟು ಜನರು ಕೂಡ ಈ BPL ಕಾರ್ಡ್ಗಳ ಒಂದು ಸೌಲಭ್ಯವನ್ನ ಬಳಸ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಬಡ ಜನರಿಗೆ ಈ ಒಂದು ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಇವರ ಮಧ್ಯೆ ಈಗ ಬಡವರು ಕೂಡ ಸಿಲುಕಿಕೊಂಡು ಎಲ್ಲೋ ಒಂದ್ ಕಡೆ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳುವಲ್ಲಿ ಹಿಂಜರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಏನು ಒಟ್ಟಾರೆಯಾಗಿ ಈ ಒಂದು IT ಅಂದ್ರೆ ಆದಾಯ ತೆರಿಗೆ ಮಾಡೋದರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಇವರನ್ನ ಹೊರತುಪಡಿಸಿ ಈಗ ಬಡತನ ರೇಖೆಯಿಂದ ಕಡಿಮೆ ಇರುವಂತ ಸುಮಾರು 10,000ಕ್ಕೂ ಹೆಚ್ಚು ಜನರು ಅದ್ರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಏಕಾಏಕಿ ಹೇಳ್ದೆ ಕೇಳ್ದೆ ರದ್ದು ಮಾಡಿರೋದು ಕೂಡ ಒಂದ್ ಕಡೆ ಅವ್ರಿಗೂ ಕೂಡ ಆತಂಕ ಕೂಡ ಎದುರಾಗಿದೆ. ಅದ್ರಲ್ಲೂ ಕೂಡ ಈಗ ಮೃತಪಟ್ಟಿರುವಂತಹ ವ್ಯಕ್ತಿಗಳ ಹೆಸರಲ್ಲೂ ಕೂಡ ಸುಮಾರು 5,000ಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನ ಕೂಡ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಅವಶ್ಯಕತೆ ಇರ್ಬೇಕಾಗಿರುವಂತ ಬಡವರಿಗೆ ಸಿಗ್ಬೇಕಾಗಿರುವಂತ ಈ BPL ಕಾರ್ಡ್ ಎಲ್ಲೋ ಒಂದ್ ಕಡೆ ಸಿಗ್ತಾ ಇಲ್ಲ. ಸದ್ಯ ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ತಾ ಇರೋರಿಗೆ ಈ ಒಂದು BPL ಕಾರ್ಡ್ ಸಿಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಡತನ ಕಡಿಮೆ ಇರುವಂತ ಜನರಿಗೂ ಕೂಡ ಎಲ್ಲೋ ಒಂದ್ ಕಡೆ ಸೌಲಭ್ಯ ವಂಚಿತ ಆಗ್ತಾ ಇದೆ. ಪವಿತ್ರ. ಹರ್ಷಿತಾ, ಈಗ ನೀವ್ ಹೇಳಿದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆ ರದ್ದು ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆಲ್ಲ ಹೇಗ್ ಗೊತ್ತಾಯ್ತು? ಪಡಿತರ ತೆಗೆದುಕೊಳ್ಳಕ್ ಹೋದಾಗ ಅಲ್ಲಿ ರದ್ದಾಗಿರೋ ವಿಚಾರ ಗೊತ್ತಾಯ್ತಾ? ಇದು ಯಾವಾಗ ರದ್ದಾಗಿರ್ಬೋದು? ನೆನ್ನೆ ಮೊನ್ನೆಯಿಂದಲೇ ಚಾಲ್ತಿ ಬಂತ ಹೇಗೆ ಅಂತ? ಎಸ್, ಖಂಡಿತ ಪವಿತ್ರ. ಏನು ಕಳೆದ 2 ದಿನಗಳ ಹಿಂದಲೇ ಈ ರೀತಿಯಾಗಿ ಮಾಹಿತಿ ಸಿಕ್ಕಿದೆ. ಆದ್ರೆ ಏನು ಜನರು ಅಲ್ಲಿ ಅಕ್ಕಿಯನ್ನ ತೆಗೆದುಕೊಳ್ಳೋಕೆ ಹೋದಾಗ ಅವರಿಗೆ ಆ ಮಾಹಿತಿ ಸಿಕ್ಕಿರುವಂತದ್ದು. ಸಾಕಷ್ಟು ಜನರು ಕೂಡ ಅಂದ್ರೆ ಎಷ್ಟು ಜನರಿಗೆ ಮಾಹಿತಿ ಲಭ್ಯವೇ ಆಗಿರೋದಿಲ್ಲ. ಅದ್ರಲ್ಲೂ ಕೂಡ ಈಗ ಬಡತನದಲ್ಲಿರುವಂತ ಜನರಿಗೆ ಅಷ್ಟೊಂದು ಮಾಹಿತಿ ಕೂಡ ಸಿಕ್ಕಿರೋದಿಲ್ಲ. ಅವರು ಏನಂತಂದ್ರೆ ಈಗ ಕಳೆದ 2 ದಿನಗಳ ಹಿಂದೆ ಈ ರೀತಿಯಾಗಿ ರದ್ದು ಮಾಡಿದೀವಿ ಅಂತ ಹೇಳಿ ಮಾಹಿತಿ ಅವ್ರಿಗೂ ಕೂಡ ತಿಳಿದು ಬಂದಿದ್ದು. ಎಲ್ಲೋ ಒಂದ್ ಕಡೆ ಅಕ್ಕಿಯನ್ನ ತೆಗೆದುಕೊಳ್ಳೋಕೆ ಹೋದಾಗ ಅವರಿಗೆ
ಅದ್ರಲ್ಲಿ ಏನು ಅಕೌಂಟ್ ಅಲ್ಲಿ ಆಡ್ ಮಾಡಕ್ ಹೋಗ್ತಾರೆ. ಸೊ ಅದ್ರಲ್ಲಿ ಇವ್ರಿಗೆ ಕ್ಯಾನ್ಸಲ್ ಆಗಿರುವಂತ ಮಾಹಿತಿ ಕೂಡ ಸಿಕ್ಕಿರೋದ್ರಿಂದ ಅವರು ಕೂಡ ಕೊಂಚ ಆತಂಕ ಕೂಡ ಗೊಂಡಿದ್ದಾರೆ. ಇನ್ನು ಎಷ್ಟೋ ಜನರಿಗೂ ಕೂಡ ಈ ರೀತಿಯಾಗಿ ಮಾಹಿತಿ ಕೂಡ ಸಿಕ್ಕಿಲ್ಲ. ಆದ್ರೆ ಏಕಾಏಕಿಯಾಗಿ ಈ ರೀತಿಯಾಗಿ ರದ್ದು ಮಾಡಿರೋದು ಕೂಡ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಲ್ಲೂ ಕೂಡ ಒಂದು ಕೆಂಗನಿಗೆ ಗುರಿಯಾಗಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಹರ್ಷಿತಾ ಮಾಹಿತಿಗಾಗಿ. ಒಟ್ಟಾರೆ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಸಿದ್ದು ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಅನ್ನಭಾಗ್ಯದಲ್ಲಿ 5 ಕೆಜಿ ಅಕ್ಕಿ, 5 ಕೆಜಿ ಹಣ, 5 ಕೆಜಿ ಅಕ್ಕಿ, 5 ಕೆಜಿ ಕಾಳು ಬೇಳೆ ಎಲ್ಲ ಸಿಗ್ತಾ ಇತ್ತು. ಬಟ್ ಈಗ ಐಟಿ ಆಗಿರ್ಬೋದು, HRMS ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಮೃತಪಟ್ಟವ್ರಿಗೆ ಇವರೆಲ್ಲರ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇರೋದು ಎಲ್ಲೋ ಒಂದು ಕಡೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಎಷ್ಟೋ ದಿನದ ಹಿಂದೆನೂ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಸೊ ಈಗ ರದ್ದಾಗಿದೆ. ಸೊ ಅದಕ್ಕೀಗ ಜನ ನಿಗಿ ಅಂತ ಇರೋದು ಗ್ಯಾರಂಟಿ ಸರ್ಕಾರದ ವಿರುದ್ಧ. ಸೊ ನೋಡೋಣ ಸರ್ಕಾರ ಏನ್ ಹೇಳುತ್ತೆ ಇದಕ್ಕೆ ಜನರಿಗೆ ಅಂತ ಹೇಳಿ. ಮತ್ತಷ್ಟು ಸುದ್ದಿ ಇದೆ ಚಿಕ್ಕ ವಿರಾಮದ ಬಳಿಕ.